ಅಭಿಷೇಕದ ಕಲ್ಲು ಹೊಳಪು ಕಾಣುತ್ತದೆ. ಅಭಿಷೇಕದ ಕಲ್ಲು ನಿಮ್ಗೆಲ್ಲ ಗೊತ್ತು. ಅದು ದೇವರ ವಿಗ್ರಹ ಆಗಿರುತ್ತೆ, ಮೂರ್ತಿ ಆಗಿರುತ್ತೆ. ತುಪ್ಪ ಹಾಕ್ತಾರೆ, ಬೆಣ್ಣೆ ಹಾಕ್ತಾರೆ, ಮಜ್ಜಿಗೆ ಹಾಕ್ತಾರೆ, ಮೊಸರು ಹಾಕ್ತಾರೆ, ಹಾಲು ಹಾಕ್ತಾರೆ, ಏನೇನೋ ಹಾಕ್ತಾರೆ. ನೋಡ್ತಾ ಇದ್ರೆ ಬೇರೆ ಬೇರೆ ಟೈಮ್ಗೆ ಹೋದ್ರೆ ಅಂದ್ರೆ ಒಂದು ಕಲ್ಲು. ಆದ್ರೆ ಅದು ಅಭಿಷೇಕ ಮಾಡ್ತಾ 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 ನೋಡಕ್ಕೆ ಅದೊಂಥರ ಶೈನಿಂಗ್ ಬರ್ತದೆ. ಮನುಷ್ಯನೂ ಅಷ್ಟೆ. ಸೋಲು, ನೋವು, ಕಷ್ಟ, ಸಮಸ್ಯೆ ಏನೋ ಹಾಕ್ಲಿ, ಕೆಲವು ಸರಿ ಖುಷಿ, ಸಂತೋಷ, ಸಂತೃಪ್ತಿ, ನೆಮ್ಮದಿ ಎಲ್ಲ ಇದ್ರು ಎಲ್ಲಾನು ತಗೋತಾರೆ. ನಿಮಗೆ ಗೊತ್ತಿಲ್ಲದೆ ಇದ್ದಂಗೆ ನಾನೊಂದು ರಿಸರ್ಚೇ ಮಾಡಿಬಿಟ್ಟಿದ್ದೀನಿ. ನಿಮ್ಮ ಮುಖದಲ್ಲಿ ಒಳ್ಳೆ ಮುಗುಳ್ನಗೆ ಬರಬೇಕು ಅಂದ್ರೆ ಇಲ್ಲೆಲ್ಲ ಕಟ್ಟೆ ಕಸ ದೂರ ತಳ್ಳಿದ್ರೆ ಮಾತ್ರ ಹಾರ್ಟಲ್ಲಿ ಇಲ್ಲಿ. ಇಲ್ದೇ ಇದ್ರೆ ನೀವು ಏನೇ ನಗಕ್ ಬಂದ್ರೂ ನಗಕ್ಕಾಗಲ್ಲ. ಅಲ್ಲಿ ಏನೋ ಕಟ್ಕೊಂಡಂಗಿರ್ತದೆ. ಸೀರಿಯಸ್ಲಿ. ಅಂದ್ರೆ ನಿಮ್ಮಲ್ಲಿ ಕಾಂತಿ ಬರಬೇಕು, ಹೊಳಪು ಜಗಮಗಿಸ್ಬೇಕು ಅಂದ್ರೆ ಬೀಯಿಂಗ್ ಗುಡ್ ಅಂಡ್ ಡೂಯಿಂಗ್ ಗುಡ್, ಬೀಯಿಂಗ್ ಪಾಸಿಟಿವ್ ಆಗಿರಬೇಕು ಅನ್ನೋದು ನನ್ನ ಅನಿಸಿಕೆ. ಆದ್ರೆ ನಮ್ಮ ಆನ್ಲೈನ್ ಕ್ಲಾಸ್ ಅವ್ರದ್ದು ಅನಿಸಿಕೆ ಬೇರೆ ಬೇರೆ ತರ ಇರ್ತದೆ. ಅವ್ರನ್ನೇ ಕೇಳ್ಬಿಡೋಣ ಏನೇನಿರುತ್ತೆ ಅಂತ. ಫಸ್ಟ್ ಹೊಂಗೆಮ್ಮನ್ ಕೇಳ್ತೀನಿ ನೋಡೋಣ. ಎಸ್ ಹೊಂಗೆಮ್ಮ ಮಾತಾಡ್ತೀರಾ? ಮಾತಾಡಲ್ಲ. ಓಕೆ. ನೇತ್ರಾವತಿ, ಎಸ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಅಭಿಷೇಕದ ಕಲ್ಲು ಹೊಳಪು ಕಾಣುತ್ತದೆ ಅಂತ ಒಂದು ಕಲ್ಲಿನ ಈಗ ಸಾಮಾನ್ಯರು ಕಲ್ಲಿಗೂ ಮತ್ತು ದೇವಸ್ಥಾನದಲ್ಲಿರುವ ಕಲ್ಲಿನ ಮೂರ್ತಿಗೂ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತದೆ. ಯಾಕಂದ್ರೆ ಆ ಲಿಂಗಿಗೆ ಅಥವಾ ಅದಕ್ಕೆ ಏನ್ ಮಾಡ್ತಿರ್ತಾರ ಅಂದ್ರೆ ಅಭಿಷೇಕ ಹಾಕ್ತಿರ್ತಾರ. ನಾನಾ ವಿಧ ವಿಧದ ಅಭಿಷೇಕ ಎಲ್ಲ ಹಾಕುದ್ರಿಂದ ಅದು ದಿನನಿತ್ಯ ಅದು ಒಂದು ತನ್ನದೇ ಆದಂತ ಒಂದು ಶುದ್ಧತೆಯನ್ನು ಹೊಂದಿರ್ತದ. ಶುದ್ಧತೆ ಹೊಂದೋದ್ರಿಂದ ಅದು ಹೊಳಪು ಇದು ತಾನೇ ಶೈನಿಂಗ್ ಕಾಣ್ತಾ ಇರ್ತದೆ. ಅದೇ ತರ ಮನುಷ್ಯನು ಏನಂದ್ರ ತನ್ನ ಅಂತರಂಗದಲ್ಲಿರುವಂತ ಕಸ ಕಡ್ಡಿ ಅಂದ್ರೆ ತನ್ನದೇ ಆದಂತ ನೋವು ತಾಪ ಇವೇನೇನೋ ಇರ್ತಾವಲ್ಲ ಎಲ್ಲಾನು ಹೊರ ಹಾಕ್ಲಿಕ್ಕೆ ಒಂದು ಸರಳವಾದ ಮನಸ್ಸು ಇವ್ ಇಟ್ಟುಕೊಂಡು ಏನೇನೋ ಇರ್ತಾವಲ್ಲ ಅಂದ್ರೆ ಅವ್ರ ಯಾರ್ಯಾರಿಗೆ ಏನೇನ್ ಅನಿಸ್ತದೆ ಅವೆಲ್ಲ ತನ್ಕೊಂಡ್ಬಿಡ್ಬೇಕು. ಹೆಂಗ್ ಹೇಳ್ಬಿಟ್ರಿ. ಹಾ, ಗುಡ್. ಸರಳವಾದ ಮನಸ್ಸು ಹೊಂದಿರುವಂತ ವ್ಯಕ್ತಿಯ ಮುಖ ಲಕ್ಷಣ ಯಾವಾಗಲೂ ಪಳಪಳ ಹೊಳಿತಿರ್ತದ. ಅದೇ ತರ ಲಿಂಗ ಯಾವ ತರ ಹೊಳಿತದ ಅದೇ ತರ ಮನುಷ್ಯನ ಮುಖನೂ ಹೊಳಿತಿರ್ತದ. ಯಾಕ ಮನುಷ್ಯನ ಹೊಳಪಿಗೆ ಏನ್ ಕಾರಣ ಅಂದ್ರ ಅವನು ಯಾವುದೇ ಆಗ್ಲಿ ಎಂತ ಸಮಸ್ಯೆ ಬಂದರೂ ಈಸಿಯಾಗಿ ತಗೊಳ್ಳೋದು, ತನ್ನದೇ ಆ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಳೋದು, ತನ್ನದೇ ಆದ ಒಂದು ಸಮಾಧಾನವನ್ನು ಅಂತರಂಗಕ್ಕೆ ಸಮಾಧಾನ ಕೊಡೋದು. ಯಾವಾಗಲೂ ಏನೋ ಒಂದು ಮಾಡ್ತಾ ಇರ್ತಿರ್ತಾನ, ಅದರದಿಂದ ಅವನ್ ಹೊಳಪು ಒಂದು ಜಗಮಗಿಸ್ತಾನ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ. ನೀವು ಜಗಮಗಿಸ್ತಾ ಇದ್ದೀರಿ. ಇನ್ನು ಹರಿಪ್ರಸಾದ್ ನೋಡೋಣ. ಎಸ್ ಹರಿಪ್ರಸಾದ್. ಅಭಿಷೇಕದ ಕಲ್ಲು ಹೊಳಪು ಕಾಣುತ್ತದೆ. ನೋಡ್ತಾ ಇರ್ತೀವಿ ಬಹಳ ಹೊಳಪಿದೆಯಾ ಅಂತಕ್ಕಂಥ. ಬಟ್ ಅದು ಬೇಲೂರು ಶಿಲಾಬಾಲಿಕೆಯಲ್ಲಿ ನೋಡಿದಂತ ಸಂದರ್ಭದ ಹೊಳಪು ಕಾಣ್ತಾ ಇರ್ತದೆ. ಬಟ್ ಅದು ಹೊಳಪು ಕಾಣಬೇಕಾದ್ರೆ ಸುಮ್ನೆ ಹೊಳಪು ಕಾಣಲ್ಲ. ಅದಕ್ಕಿಂತ ಹಿಂದೆ ಆ ಒಂದು ಶಿಲ್ಪಕಾರನಾದಂತವನು ಅದು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ, ಅದೆಷ್ಟು ಸಾವಿರ ಪೆಟ್ಟುಗಳನ್ನ ಕೊಟ್ಟಿರ್ತಾನೆ ಆ ನೈಸ್ ಕಾಣ್ಬೇಕಂತಂದ್ರೆ. ಹಾಗೆ ಈ ಮನುಷ್ಯನಾದಂತವನ ಅಷ್ಟೇ ಒಂದು ಸಾಮಾನ್ಯವಾಗಿ ಅವನು ಅಭಿಷೇಕವಾಗ್ಬೇಕಾದ್ರೆ ಒಬ್ಬ ಇನ್ನೊಬ್ಬರಿಂದ ಪ್ರತಿಷ್ಠೆ ಸನ್ಮಾನಗಳನ್ನ ಪಡಿಬೇಕಾದ್ರೆ ಸುಮ್ನೆ ಪಡೆಯಲ್ಲ ಅವನು. ಅದೆಷ್ಟೋ ನೋವುಗಳನ್ನ ಅದೆಷ್ಟೋ ಕಷ್ಟಗಳನ್ನ ಅನುಭವಿಸಿರ್ತಾನೆ. ಹಂಗಾಗಿ ಈ ನಾವು ಅಷ್ಟೇ ಒಂದು ಜೀವನದಲ್ಲಿ ಕಷ್ಟಗಳು ಅನುಭವಿಸ್ಲೇಬೇಕಾಗ್ತದೆ ಆ ಹೊಳಪನ್ನ ಕಾಣ್ಬೇಕಾದ್ರೆ. ನಾವು ಸಾಮಾನ್ಯವಾಗಿ ಅಭಿಷೇಕಕ್ಕೆ ಒಂದು ಪೂಜೆ ಮಾಡ್ಬೇಕಾ ಸಂದರ್ಭದಲ್ಲಿ ಆ ಶಕ್ತಿ ಸಂಚಯ ಆಗುತ್ತೆ ಅಂತ ಕೇಳಿರ್ತೀವಿ ನಾವು. ಏನೋ ಒಂದು ನೀರಿನ ಅಭಿಷೇಕ ಆಗಿರ್ಬೋದು ಅಥವಾ ಏನಾದ್ರು ತುಪ್ಪ ಮೊಸರು ಇದು ಒಂದು ಅಭಿಷೇಕ ಮಾಡಿದಂತ ಸಂದರ್ಭದಲ್ಲಿ ಅದರಿಂದ ಶಕ್ತಿ ಸಂಚಯ ಆಗ್ತದೆ, ಆ ಶಕ್ತಿ ನಮ್ಗೆ ಸಂಚಾರ ಆಗುತ್ತಂತೆ. ಹಂಗೆ ಒಬ್ಬ ಶ್ರೇಷ್ಠವಾದ ಅನೇಕ ಪೆಟ್ಟುಗಳನ್ನು ತಿಂದು ಒಬ್ಬ ಶ್ರೇಷ್ಠವಾದ ವ್ಯಕ್ತಿಯನ್ನು ಮಾತಾಡ್ತಾ ಇದ್ರೆ ಅವರಿಂದ ಎಲ್ಲೋ ಇರುವಂತಹ ಎನರ್ಜಿ ನಮ್ಗೆ ಪಾಸ್ ಆಗುತ್ತಂತೆ. ನಾವು ಜಯಪ್ರಕಾಶ್ ನಗತಿಕಲ್ ಸರ್ನ ತಗೊಂಡಂತ ಸಂದರ್ಭದಲ್ಲಿ ಆಗಿರ್ಬೋದು, ನಾವು ಅವ್ರು ಮಾತಾಡ್ತಾ ಇದ್ರೆ ಅವ್ರ ಅನೇಕ ಕಷ್ಟಗಳನ್ನ ಅನುಭವಿಸಿ ಒಂದು ಶಿಲೆ ಆಗಿದ್ದಾರೆ. ಅವ್ರು ಹೊಳಪು ಕಾಣ್ತಾ ಇದ್ದಾರೆ. ಅವರನ್ನು ಮಾತಾಡ್ತಾ ಇದ್ರೆ ಸಾಕು ನಾವು ಇದಕ್ಕಿದ್ದಂತೆ ಬದಲಾಗ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಅವರು ಸಹ ಅಭಿಷೇಕದ ಕಲ್ಲೇ ಸಹ ಒಂದು ಪೂಜೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದ. ಓಕೆ, ಹರಿಪ್ರಸಾದ್ ಸ್ವಾಮಿಗಳು ಹೇಳಿದ್ದಾರೆ. ತುಂಬಾ ಸಂತೋಷ. ಅನಂತ ಕೃಷ್ಣ ಮೋಹನ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಸರ್, ಅಭಿಷೇಕದ ಕಲ್ಲು ಹೊಳಪು ಕಾಣುತ್ತದೆ ಅಂದ್ರೆ ಇವಾಗ ಅಭಿಷೇಕ ಆಲ್ರೆಡಿ ಅಲ್ಲಿ ಇರುವಂತ ಒಂದು ವಿಗ್ರಹವಾಗಿರ್ಬೋದು, ಒಂದು ಶಿವನ ಲಿಂಗ ಆಗಿರ್ಬೋದು, ಆ ಹೊಳಪು ಕಾಣ್ಬೇಕಂದ್ರೆ ಎಕ್ಸಾಂಪಲ್ ಇವಾಗ ನಾವು ಎಲ್ಲಾ ರೀತಿಯಲ್ಲಿ
ಒಳ್ಳೆ ಬಟ್ಟೆ ಎಲ್ಲ ನೀಟಾಗಿ ಹಾಕೊಂಡು ಒಳ್ಳೆ ಚೆನ್ನಾಗಿದ್ರು ಆ ಮುಖದಲ್ಲಿ ಕಳ, ಆ ಒಳುಪು ಬರ್ಬೇಕು ಅಂದ್ರೆ ನಾವು ಏನು ಅಷ್ಟೋತ್ತರ ಶತನಾಮಗಳು ಅದಕ್ಕೆ ಏನೇನು ಹಾಕ್ತಿವಿ ಏನೇನೆಲ್ಲ ಅಂತೀವಲ್ಲ, ಆ ಪಾಸಿಟಿವ್ನೆಸ್ ನಮ್ಗೆ ಎಷ್ಟೇ ಇದ್ರೂ ಕೂಡ ನಮ್ನ ಅದನ್ನ ಅನ್ಕೋಬೇಕು ಪಾಸಿಟಿವ್ ಆಗಿ. ಈ ಎಲ್ಲಾ ಅಭಿಷೇಕ ಮಾಡ್ಬೇಕಾದ್ರೆ ಎಂತ ಎಂತ ತೀರ್ಥಗಳು ಎಂತ ಅಭಿಷೇಕ ಮಾಡ್ತಾರೆ, ಅದರಂತೆಯೇ ನಮ್ಮಲ್ಲಿ ಕೂಡ ಪಾಸಿಟಿವ್ ಥಿಂಕಿಂಗ್, ನೀನು ಒಳ್ಳೆಯವನಪ್ಪ, ನೀನ್ ಬಾಳ ಇದು ಅಂತೆ. ಈ ಅಷ್ಟೋತ್ತರಗಳು 108 ಅಷ್ಟೋತ್ತರ ಹೆಂಗ ಅಂತೀವೋ ಅದೇ ರೀತಿ ನಮ್ಮಲ್ಲಿ ಕೂಡ ನೀನ್ ಒಳ್ಳೆಯವನು ಅಂದ್ರೆ ಅದು ಕೂಡ ಒಂದು ಒಳಿತತಿ. ಆ ಒಳುಪು ಆ ವಿಗ್ರಹದಲ್ಲಿ ಏನು ಒಳುಪು ಬರುತ್ತೆ ಅದೇ ರೀತಿ ನಮ್ಮ ಮನುಷ್ಯನಲ್ಲಿ ಕೂಡ ಆ ಒಳುಪು ಕಾಣ್ತೀವಿ. ಸೊ ಯಾವಾಗ್ಲೂ ನಾವು ಎಲ್ಲೇ ಯಾವುದೇ ಒಂದು ಸ್ಥಾನಕ್ಕೆ ಹೋದಾಗ ಆ ಒಳುಪು ಕಾಣೋದಕ್ಕೆ ಕಾರಣ ಏನಂದ್ರೆ ಅಲ್ಲಿ ಪಾಸಿಟಿವ್ ಆಗಿ ಇರುವಂತ ಒಂದು ಥಾಟ್, ಪಾಸಿಟಿವ್ ಆಗಿರುವಂತ ಒಂದು ಪೂಜೆ ಸಂಸ್ಕಾರಗಳು ಏನ್ ಮಾಡ್ತಾ ಇರ್ತಾರೋ ಅದರಿಂದಾಗಿ ಅಲ್ಲಿನ ಎನರ್ಜಿ ಸಿಗ್ತಾ ಇರ್ತದೆ. ನಾವು ಆ ಜಾಗಕ್ಕೆ ಹೋದಾಗೆಲ್ಲ ಆ ಶಕ್ತಿ ನಾವು ಪಡ್ಕೊಂಡ್ ಬರ್ತೀವಿ. ಸೊ ನಮ್ಮಂಗೆ ಅದರಂತೆ ನಮ್ಮಲ್ಲಿ ಕೂಡ ಆ ಜೀವತ್ವ ಬರ್ಬೇಕಂದ್ರೆ ನಾವು ಅದೇ ರೀತಿ ಬೆಳಿಬೇಕು. ನಮ್ಮಲ್ಲಿ ಕೂಡ ಅಂತ ಪಾಸಿಟಿವ್ ಬರ್ಬೇಕು. ಒಬ್ರು ಮಕ ನೋಡಿದ್ಕೊಳ್ಳಿ, ಹಬ್ಬ ಇವ್ನ್ ನೋಡಿದ್ರೇನೆ ಎಷ್ಟು ಸಂತೋಷ ಆಗುತ್ತೆ, ಒಬ್ರು ಮಕ ನೋಡಿದ್ಕೊಳ್ಳಿ ಏನಪ್ಪ ಇವನ್ ಮಕನೇ ಹೆಂಗಿರುತ್ತೆ ಅಂತೀವಿ. ಅಂದ್ರೆ ಆ ರೀತಿ ನಮ್ಮಲ್ಲಿ ತೇಜಸ್ಸು ಬರ್ಬೇಕು ಅಂದ್ರೆ ಆ ರೀತಿ ಪಾಸಿಟಿವ್ ಇರುವಂತ ಥಿಂಕಿಂಗ್ಸ್ ನಾವು ಬೆಳೆಸ್ಕೊಂಡಾಗ, ಪಾಸಿಟಿವ್ ಇರುವಂತ ಲಿಂಗದ ಪೂಜೆ ಮಾಡಿದಾಗ ನಮ್ಮಲ್ಲಿ ನಾವು ಆ ಪ್ಯೂರಿಟಿ ಇದು ಬರುತ್ತೆ ಅನ್ನೋದಕ್ಕೆ ಯಾವುದೇ ಸಂಶಯ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ನೀವು ಇದನ್ನ ಯಾಕೆ ನಮ್ಗೆ ನೀಡಿದಿರೋ, ಇದರಿಂದ ನಮ್ಮಲ್ಲಿ ನಾವು ಅಪ್ಡೇಟ್ ಆಗ್ತಾ ಇರ್ತೀವಿ ಅಂತ ಹೇಳ್ತಿರ್ತೀವಲ್ಲ, ನಮ್ ಸಾರ್ ಒಂದೊಂದೊಂದೊಂದು ಕೇಳ್ದಂಗೆಲ್ಲ ಅಪ್ಡೇಟ್. ಸೊ ಇವಾಗ ನಂಗೆ ನೆನಪಾಗುತ್ತೆ, ಅಪ್ಡೇಟ್ ಅನ್ನೋದಕ್ಕಿಂತ ಅಭಿಷೇಕ, ನೀವು ಒಂದೊಂದು ನಮ್ಗೆ ಕಳಿಸ್ದಂಗೆಲ್ಲ ಒಂದೊಂದು ಅಭಿಷೇಕ ಆಗ್ತಾ ಇದೆ ನಮ್ಮಲ್ಲಿ. ಸೊ ನಾವು ಕೂಡ ಒಳುಪು ಕಾಣೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ವೆರಿ ಗುಡ್. ಸೊ ತುಂಬಾ ಚೆನ್ನಾಗಿ ನಾವು ಹೇಳಿದ್ರಿ. ರಮೇಶ್, ಅಭಿಷೇಕದ ಕಲ್ಲು ಹೊಳಪು ಕಾಣುತ್ತದೆ. ಹೇಗಿದೆ? ಸೂಪರ್ ಆಗಿದೆ ಸರ್. ಅಭಿಷೇಕದ ಕಲ್ಲು ಹೊಳಪು ಕಾಣುತ್ತದೆ. ಅಭಿಷೇಕದ ಕಲ್ಲು ಹೊಳಪು ಕಾಣೋದಕ್ಕೆ ದಿನ ಅಭಿಷೇಕ ಒಂದು ಶಿಲೆಗೆ ಅಲ್ಲಿ ಅಭಿಷೇಕ ಮಾಡ್ತಾ ಇರ್ಬೋದು, ಅದಕ್ಕೆ ಧೂಪ ನೈವೇದ್ಯಗಳು, ಮತ್ತೆ ಪ್ರತಿದಿನನೂ ಸ್ವಚ್ಛ ಮಾಡ್ತಾ ಅದಕ್ಕೆ ಬಳಸುವಂತ ಎಣ್ಣೆ ಆಗಿರ್ಬೋದು, ಆ ದಿನಕ್ಕೆ ಒಂದೊಂದು ತೈಲಗಳು ಯೂಸ್ ಮಾಡ್ತಾ ಇರ್ತಾರೆ. ಓಕೆ, ಎಸ್ ಸಿದ್ದನಗೌಡ್ರೆ ಮಾತಾಡಿ. ಅಭಿಷೇಕದ ಕಲ್ಲು ಹೊಳೆಯುತ್ತದೆ ಸರ್. ತುಂಬಾ ಚೆನ್ನಾಗಿದೆ ಟಾಪಿಕ್ ಇದು. ಈ ಮಾತನ್ನ ಮಾರ್ಮಿಕ ಅರ್ಥ ನಾವೆಲ್ಲ ತಿಳ್ಕೊಬೇಕಾಗುತ್ತೆ ಸರ್. ಇವತ್ತು ಯಾವ್ದಾದ್ರು ಒಂದು ಅಭಿಷೇಕ ಕಲ್ಲು ಇವತ್ತು ಹೊಳಿತಾ ಇದೆ ಅಂದ್ರೆ ಅದಕ್ಕೆ ಇವತ್ತು ಅಭಿಷೇಕ ಮುಖಾಂತರ ತುಪ್ಪ ಆಗಲಿ, ಇವತ್ತು ಹಾಲಾಗಲಿ, ದಿನ ಪೂಜೆ ಮಾಡೋದು ಅದು ಮುಗಿಯುತ್ತೆ ಸರ್. ಅಲ್ಲಿಗೆ ಆ ಸ್ಥಾನಕ್ಕೆ ಬರ್ಬೇಕಂದ್ರೆ ಅದು ಸಾವಿರಾರು ಹುಳಿಪೆಟ್ಟೆಗಳು ಹೇಳಿ ಹೇಳಿ ಹೇಳಿ. ಹುಳಿಪೆಟ್ಟೆ ಏನೋ ಇದೆ ಅಲ್ಲ ಸರ್, ಆ ಹುಳಿಪೆಟ್ಟೆ ತ್ರಾಸ್ ತಳ್ಕೊಂಡ್ಮೇಲೆ ಇವತ್ತೇನಾದ್ರು ಅದಕ್ಕೆ ಅಭಿಷೇಕದ ಇದು ಸಿಗುತ್ತೆ. ಅದರಿಂದ ನಾವು ಕೂಡ ಜೀವನದಲ್ಲಿ ಯಾವುದೇ ಕಷ್ಟ ನಷ್ಟಗಳು ಬಂದಾಗ ಜಗ್ಗದೆ ಕುಗ್ಗದೆ ಇವತ್ತು ನಾವು ಆ ಕಲ್ಲಿನ ರೀತಿಯಾಗಿ ಜೀವನ ಸಾಗಿಸದೆ ಆದ್ರೆ ಒಂದಿನ ಗೌರವ ಸಿಗುತ್ತೆ ಅಂತ ಇದರ ಮಾತಿನ ಅರ್ಥ. ಎಸ್ ಸಿದ್ದನಗೌಡ್ರೆ, ಥ್ಯಾಂಕ್ ಯು. ಮಂಜುನಾಥ್ ಕೆ ಏನ್ ಹೇಳ್ತಾರೆ ನೋಡೋಣ. ಎಲ್ಲರಿಗೂ ನಮಸ್ತೆ. ಅಭಿಷೇಕದ ಕಲ್ಲು ಹೊಳೆಯುತ್ತದೆ, ಬಹಳ ಒಳ್ಳೆ ಸಬ್ಜೆಕ್ಟ್ ಸರ್. ಈಗ ಅಭಿಷೇಕದ ಕಲ್ಲು ಅಂದ್ರೆ ಕಲ್ಲಿಗೆ ಬಹಳಷ್ಟು ಅಭಿಷೇಕ ಮಾಡಿ ಅದಕ್ಕೆ ಪ್ರತಿನಿತ್ಯ ಪೂಜೆ ಪುನಸ್ಕಾರ ಮತ್ತು ಪ್ರತಿನಿತ್ಯ ಹಾಲು, ತುಪ್ಪ ಮತ್ತು ಎಲ್ಲಾ ರೀತಿ ಪದಾರ್ಥಗಳು ಅಭಿಷೇಕ ಮಾಡಿ ಅದರಿಂದ ಅದು ಹೊಳಪು ಕಾಡುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ನಾವು ಕೂಡ ಪ್ರತಿನಿತ್ಯ ಹೊಸದನ್ನ ಕಲ್ತು ಹೊಸದನ್ನ ಜನರಿಗೆ ತಲುಪಿಸಿದ್ರೆ ನಾವು ಕೂಡ ಜೀವನದಲ್ಲಿ ಹೊಳಿತೀವಿ ಅಂತ ನನ್ನ ಅನಿಸಿಕೆ ಸರ್. ಥ್ಯಾಂಕ್ ಯು. ವೆರಿ ಗುಡ್. ಸಂತೋಷ್ ರಾವ್. ನಮಸ್ಕಾರ ಎಲ್ರಿಗೂ. ಅಭಿಷೇಕದ ಕಲ್ಲು ಹೊಳಪು ಕಾಣುತ್ತದೆ ಅಂದ್ರೆ ಹೇಗೆ ದೇವರಿಗೆ ಅಭಿಷೇಕ ಮಾಡಿ ಅಲಂಕಾರ ಮಾಡಿದಾಗ ಆ ವಿಗ್ರಹ ಹೇಗೆ ಹೊಳೆಯುತ್ತೆ, ಹಾಗೆ ಮನುಷ್ಯನ ಜೀವನದಲ್ಲೂ ಕೂಡ ಸಮಸ್ಯೆಯಿಂದ ಹೊರಗಡೆ ಬಂದಾಗ ಮತ್ತು ಕಷ್ಟದಿಂದ ಹೊರಗಡೆ ಬಂದಾಗ, ಯಶಸ್ವಿ ಆದಾಗ, ಸಕ್ಸಸ್ ಆದಾಗ ಅವನ ಜೀವನದಲ್ಲೂ ಅವನ ಮನಸ್ಸಿನಲ್ಲೂ ಅವನ ಮುಖದಲ್ಲೂ ಕೂಡ ಹೊಳಪು ಕಾಣುತ್ತೆ. ಹತ್ತುವಂತ ಸಮಯದಲ್ಲಿ ಹೇಗೆ ಕಷ್ಟಪಟ್ಟು ಹತ್ತುತ್ತಾನೆ, ಹತ್ತಿ ಮೇಲೆ ತುದಿಗೆ ಏರಿದ ಮೇಲೆ ಆ ಯಶಸ್ವಿ ಸಿಕ್ಕಿದಾಗ ಆ ಹೊಳಪು, ಆ ಒಂದು ಮನಸ್ಸಲ್ಲಿರುವಂತಹ ಒಂದು ಯಶಸ್ಸು ಅನ್ನುವಂಥದ್ದು ಅವನ ಮುಖದಲ್ಲಿ, ಮನಸ್ಸಿನಲ್ಲಿ, ಜೀವನದಲ್ಲಿ ಬರುತ್ತೆ. ಹಾಗೆ ಯಶಸ್ವಿಯಾಗಿ ಮುಂದೆ ಹೋಗಬಹುದು. ಕಷ್ಟಗಳು ಇರುತ್ತೆ, ಯಶಸ್ವಿಯಿಂದ ಅವನ ಜೀವನದಲ್ಲಿ ಹೊಳಪನ್ನು ಕಾಣಬಹುದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೇತ್ರಾವತಿ ಅವರೇ, ಎಲ್ರು ಚೆನ್ನಾಗಿ ಹಿಂಗೆ ಮಾತಾಡಿದ್ರಲ್ಲ, ಒಟ್ಟಾರೆ ಹೇಗೆ ಅನ್ನಿಸ್ತು ಈ ಸಬ್ಜೆಕ್ಟ್? ಅಭಿಷೇಕದ ಕಲ್ಲು ಹೊಳಪು ಕಾಣುತ್ತದೆ.
ಒಟ್ಟಾರೆ ಹೇಳ್ಬೇಕಂದ್ ಸರ್ ಎಲ್ಲಾ ಸ್ನೇಹಿತರು ತುಂಬಾ ಚೆನ್ನಾಗಿ ತಮ್ಮದೇ ಆದ ಶೈಲಿಯಲ್ಲಿ ಅತ್ಯುತ್ತಮವಾಗಿ ಚೆನ್ನಾಗಿ ಮಾತಾಡಿದ್ರು. ತುಂಬಾ ಖುಷಿ ಅನಿಸ್ತದ. ಪ್ರತಿಯೊಬ್ಬರು ಅಭಿಷೇಕದ ಕಲ್ಲು ಹೊಳಪು ಕಾಣುತ್ತದೆ ಅಂತ ಹೇಳಿ ತಮ್ಮದೇ ಆದಂತ ತಮ್ಗೆ ಏನ್ ಮನಸ್ಸಿಗೆ ಅನಿಸ್ತದ ತಮ್ಮ ಬುದ್ಧಿ ವಿಚಾರದ ಬಗ್ಗೆ ಹೊರ ಹಾಕಿದ್ರು ಸರ್ ತಮ್ಮ ವಿಚಾರಧಾರೆಗಳನ್ನು. ತುಂಬಾ ಖುಷಿ ಅನಿಸ್ತದ. ಇದರಿಂದ ಅಭಿಷೇಕದ ಕಲ್ಲು ಹೊಳಪು ತರುತ್ತದೆ ಅಂದ್ರ ಅಭಿಷೇಕ ಮಾಡ್ತಾ ಇರುವಂತ ಅಂದ್ರ ಲಿಂಗ ಅದಕ್ಕೆ ಕಲ್ಲು ಅನ್ನೋದಿಲ್ಲ. ನಾವು ಅಭಿಷೇಕ ಗುಡಿಯಲ್ಲಿ ಇಟ್ಟದಕ್ರ ಅಭಿಷೇಕ ಮಾಡದಕ್ರ ಲಿಂಗ ಆಗಿ ಪರಿವರ್ತನೆ ಆಗ್ತದ. ಆ ರೀತಿ ಮನುಷ್ಯನು ತಾನು ತನ್ನದೇ ಆದಂತ ಒಳ್ಳೆಯ ಗುಣಗಳನ್ನು ನಾನಾ ರೀತಿಯ ಒಳ್ಳೆಯ ಮಾತುಗಳು ಕಲಿಕೆಗಳು ಮಾಡೋದ್ರಿಂದ ತನಗೆ ತಾನೇ ಅಭಿಷೇಕ ಮಾಡಿಕೊಂಡು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿ ಜಯಪ್ರಕಾಶ್ ಸರ್ ಅವರ ನೆರಳಿನಲ್ಲಿ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇರುವುದರಿಂದ ಒಂದು ಲಿಂಗದ ರೂಪ ಹೆಂಗ ಒಂದು ಹೊಳಪು ತೋತದಲ್ಲ, ನಾವು ನಮ್ಮದೇ ಆದ ಜೀವನಕ್ಕೆ ಒಂದೊಂದು ಹೊಳಪ ತಗೊಳ್ಳೋಣ ಅಂತ ಹೇಳಿ ಮಾತು ಮುಗಿಸ್ತೀನಿ ಸರ್. ಧನ್ಯವಾದ. ಎಂತ ಮಾತು ಹೇಳ್ಬಿಟ್ರಿ ನೇತ್ರಾವತಿ. ಗುಡ್. ಸ್ನೇಹಿತರೆ, ಪ್ರತಿಯೊಬ್ರು ಕೂಡ ನಿಮಗೂ ಅಭಿಷೇಕ ಸಲ್ಲಬೇಕು ಅಂದ್ರೆ ನಿಮಗೂ ಸನ್ಮಾನ ಪ್ರಶಸ್ತಿ ನಿಮ್ಮ ಜೀವನದಲ್ಲಿ ಹುಡ್ಕೊಂಬರ್ಬೇಕು. ನೀವು ಮಾಡ್ತಾ ಇರೋ ಕೆಲಸ ನೋಡ್ಬಿಟ್ಟು ಆ ರೀತಿ ಆಗ್ಲಿ ಅಂತ ಅವ್ರ ನೇತ್ರಾವತಿ ಹೇಳಿರೋದ್ರಿಂದ ಎಲ್ರಿಗೂ ಆಶೀರ್ವಾದ ಮಾಡ್ತೇನೆ. ಸ್ನೇಹಿತರೆ, ಹೇಗನ್ನಿಸ್ತು ಈ ವಿಡಿಯೋ ಕಾಮೆಂಟ್ಸ್ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.